ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನು, ಅದರಲ್ಲೂ ಅಫಿಷಿಯಲ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀನಿ. ಎಲ್ಲವೂ ಸರಿಯಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು 2021ರ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ 2021 ಒಳಗಡೆ ಯಾವೆಲ್ಲ ಕ್ವಶನ್ಸ್ನ ಕೇಳಿದ್ರು ಅಂತೇಳಿ ನಿಮ್ಗೆ ಒಂದು ಐಡಿಯಾ ಬರ್ತದೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ 4 ಆಕೃತಿಗಳನ್ನು ಕೊಟ್ಟಿರ್ತಿರ್ತಾನೆ. ಈ 4 ಆಕೃತಿ ಒಳಗಡೆ ಒಂದನ್ನೊಂದನ್ನು ಹೋಲ್ತಿರ್ತವೆ, ಒಂದು ಡಿಫ್ರೆಂಟ್ ಆಗಿರ್ತದೆ. ಇಲ್ಲಿ ನಾನು ಆಪ್ಷನ್ಸ್ಗಳನ್ನ ಟಿಕ್ ಮಾಡ್ಕೊತ ಹೋಗ್ತಿರ್ತೀನಿ. ನೀವು ಸ್ಪೀಡ್ ಆಗಿ ನೋಡ್ಕೊಡ್ರಿ, ಯಾಕಪ್ಪ ಅಂದ್ರೆ ಇವು ಚಿತ್ರ ಇರ್ತವೆ. ಇಲ್ಲಿ ನೋಡ್ರಿ, ಇವು 3 ಇದ್ದಿದ್ದು ಇಲ್ಲಿ 3 ಇದೆ, ಇದು 4 ಇದ್ದಿದ್ದು ಇಲ್ಲಿ 4 ಇದೆ, ಇಲ್ಲಿ 2 ಇದ್ದಿದ್ದು ಇಲ್ಲಿ 2 ಇದೆ, ಇಲ್ಲಿ 3 ಇದ್ದಿದ್ದು ಇಲ್ಲಿ 4 ಆಗ್ಬಿಟ್ಟು. ಹಾಗಾಗಿ ನಮಗೆ ಇದು ಡಿಫ್ರೆಂಟ್ ಅನಿಸ್ತಾ ಇದೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಏನಾಗ್ತದೆ ನೋಡ್ರಿ. ಈ ಎರೋ ಮಾರ್ಕ್ಗಳೆಲ್ಲವೂ ಒಳಗಡೆ ಇದಾವೆ, ಇದು ಹೊರಗಡೆ ಇದೆ, ಹಾಗಾಗಿ ಡಿ ರೈಟ್ ಆನ್ಸರ್ ಆಗ್ತದೆ. ಎಲ್ಲವಕ್ಕೂ TIC ಇದೆ, ಇಲ್ಲಿ CTI ಇದೆ, ITC ಅಂದರೆ ಇವೇ 3 ಅಕ್ಷರಗಳು ಇಲ್ಲಿ ರಿಪೀಟೆಡ್ ಆಗ್ತದವ. ಇಲ್ಲಿ ಇ ಎಕ್ಸ್ಟ್ರಾ ಬರ್ತದೆ, ಹೀಗಾಗಿ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಕರ್ನ ನೆಕ್ಸ್ಟ್ ಸೇಮ್ ಇರುವಂಥ ಚಿತ್ರ, ಇದೇ ಥರ ಸಮಸ್ಯೆ ಚಿತ್ರ ಕೊಟ್ಟಿರ್ತಾನೆ, ಇದೇ ಥರ ಹೋಲುವಂಥ ಇಲ್ಲೊಂದು ಚಿತ್ರ ಇರ್ತದೆ. ಅದನ್ನು ನೀವು ಸರಿಯಾಗಿ ಗುರುತಿಸಬೇಕು. ಇಲ್ಲಿ ಎರಡು ಕಡೆ ಏನಿದೆಪ್ಪ ಅಂದ್ರೆ 4 ಟಿಕ್ಕಿ ಇದಾವೆ. ಇಲ್ಲಿ ಡಬಲ್ ಏನಿದೆಪ್ಪ ಇಂಟು ಇದೆ, ಇದ್ರಾಗ ಇಲ್ಲಿ 1 ಇಂಟು ಇದೆ, ಇಲ್ಲಿ ಕೂಡ 1 ಇಂಟು ಇದೆ. ಪರ್ಫೆಕ್ಟಾಗಿ ಕಾಣೋದು ಎಲ್ಲಿದಪ್ಪ ಅಂದ್ರೆ ಸಿ ಒಳಗಡೆ ಈ ಆಕೃತಿ ನಮ್ಗೆ ಕಂಡು ಬರ್ತಾ ಇದೆ. ಇವನ್ನ ನೀವೇ ನೋಡ್ಕೋತಾ ಹೋಗ್ರಿ. ನಾನು ಸಾಧ್ಯ ಆದಷ್ಟು ಇವನ್ನ ಆನ್ಸರ್ಸ್ಗಳನ್ನು ಟಿಕ್ ಮಾಡ್ಕೋತಾ ಹೋಗ್ತಿರ್ತೀನಿ. ಇದೇ ಥರ ಹೋಲುವಂಥ ಚಿತ್ರ ನಮ್ಗೆ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಆಪ್ಷನ್ ಸಿ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಕಂಡು ಬರುತ್ತೆ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನೀವು ಸರಿಯಾಗಿ ಈ ಚಿತ್ರನ ನಾನು ಆನ್ಸರ್ ಹೇಳಿದ ಚಿತ್ರಕ್ಕೆ ಹೋಲಿಕೆ ಮಾಡಿ ನೋಡ್ರಿ, ಅದು ನಿಮ್ಗೆ ಸಿಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 8, ಈ 8 ಒಳಗಡೆ ಯಾವುದು ಚಿತ್ರ ಇದೇ ಥರ ಇಲ್ಲಿ ಹೋಲ್ತದಪ್ಪ ಅಂದ್ರೆ ಆಪ್ಷನ್ ಸಿ ಒಳಗಡೆ ಅದು ನಮ್ಗೆ ಕಂಡು ಬರ್ತಾ ಇದೆ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ಭಾಗ 3, ಈ ಭಾಗ 3 ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಇಲ್ಲೊಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಿರ್ತಾನೆ. ಇಲ್ಲಿ ಬಿಟ್ಟು ಹೋದಂಥ ಯಾವ ಭಾಗವನ್ನು ಇಲ್ಲಿ ಹಾಕಿದಾಗ ಇದು ಸಂಪೂರ್ಣವಾಗಿ ಪೂರ್ಣಗೊಳಿಸ್ತದೆ. ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿನ ಇಲ್ಲಿ ನೀವು ಹಾಕಿದಾಗ ಇದು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಒಳಗಡೆ ಯಾವುದನ್ನು ನಾವು ಫಿಲ್ ಮಾಡಬೇಕು ಅಂತ ಹೇಳಿದಾಗ ಇದು ಕೂಡ ಆಪ್ಷನ್ಸ್ ಬಿನ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಹಾಕಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಯಾವ ಆಕೃತಿಯನ್ನು ನಾವಿಲ್ಲಿ ಹಾಕಿದಾಗ ಪರಿಪೂರ್ಣ ಆಗ್ತದೆ ಅಂತ ನೋಡಿದಾಗ ಆಪ್ಷನ್ ಸಿನ ಹಾಕಿದಾಗ ಈ ಆಕೃತಿ ಪರಿಪೂರ್ಣ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಯಾವುದನ್ನು ಹಾಕಿದಾಗ ಪರಿಪೂರ್ಣ ಆಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿನ ಇಲ್ಲಿ ಹಾಕಿದಾಗ ಇದು ಪರಿಪೂರ್ಣ ಆಗ್ತದೆ. ನೆಕ್ಸ್ಟ್ ಭಾಗ 4, ಈ ಭಾಗ 4 ಒಳಗಡೆ ಹಾಗಾದರೆ ಇಲ್ಲಿ ಸಮಸ್ಯೆ ಚಿತ್ರಗಳಿದ್ದಾವೆ. ಈ ಸಮಸ್ಯೆ ಚಿತ್ರಗಳನ್ನು ನಾವು ಇದು 1, 2, 3, 4, ಹಾಗಾದರೆ 4ನೇ ಯಾವುದನ್ನು ಹೊಂದಿಸಿದಾಗ ಇದು ಸಮಸ್ಯೆ ಚಿತ್ರ ಪರ್ಫೆಕ್ಟ್ ಆಗ್ತದಪ್ಪ ಅಂದ್ರೆ ಇಲ್ಲಿ ಇದನ್ನೇನು ಮಾಡೋಕ್ಕಪ್ಪ ಅಂದ್ರೆ ಪೂರ್ಣಗೊಳಿಸಿದಾಗ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಇಲ್ಲಿ ಒಂದು ಏರೋ ಮಾರ್ಕ್ ಇದ್ದಿದ್ದು ಏನಾಗಿದೆಪ್ಪ ಅಂದ್ರೆ ಒಂದು ಏರೋ ಮಾರ್ಕ ಒಂದು ಈ ಥರ ಫುಲ್ಲ ಸೇಡ್ ಇದೆ. ನೆಕ್ಸ್ಟ್ ಈ ಥರ ಇದೆ, ಹಾಗಾದರೆ 4ನೇದು ಯಾವುದು ಆಗ್ಬೇಕಪ್ಪ ಅಂದ್ರೆ ಒಂದು ಏರೋ ಮಾರ್ಕ ಒಂದು ಕೆಳಗಡೆ ಮತ್ತು ಅದರ ಅಪೋಸಿಟ್ ಒಂದು ಅದರ ಈ ಥರ ಅಪೋಸಿಟ್ ಒಂದು ಆಗಬೇಕು. ಆ ಥರ ಕಾಣಿಸೋದು ಎಲ್ಲಿದೆಯಪ್ಪ ಅಂದ್ರೆ 14ನೇ ಬಿ ಒಳಗಡೆ ನಮ್ಗೆ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15ಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಇದು ಕೂಡ ಆಪ್ಷನ್ಸ್ ಬಿನೇ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 16 ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂತ ನೋಡಿದಾಗ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬರಬೇಕಾದಂಥ ಒಂದು ಚಿತ್ರ ಆಗಿರ್ತದೆ. ಇನ್ನು ಭಾಗ 5 ಒಳಗಡೆ ಏನು ಕೊಡ್ತಾನಪ್ಪ ಅಂದ್ರೆ ಇಲ್ಲಿ 1 ಮತ್ತು 2ಕ್ಕೆ ಏನಿರ್ತದಪ್ಪ ಅಂದ್ರೆ ಒಂದು ಸಂಬಂಧ ಇರ್ತದೆ. ನೀವು 3 ಮತ್ತು 4ಕ್ಕೆ ಒಂದು ರಿಲೇಷನ್ಸ್ಗಳನ್ನು ಕಂಡುಹಿಡಿಯಬೇಕಾಗ್ತದೆ. ಹಾಗಾದರೆ ಆ ಚಿತ್ರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ 17ಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ ಇಲ್ಲಿ ಒಂದು ಗೆರೆ ಇದ್ದಿದ್ದು
ಅಲ್ಲಿ ಏನಾಗಿದಪ್ಪ ಅಂದ್ರೆ 4 ಚುಕ್ಕಿಗಳಾಗಿದ್ದಾವೆ. ಇಲ್ಲಿ 2 ಗರಿ ಇದ್ದಪ್ಪ ಅಂದ್ರೆ ಅದೇ ಥರ ಹೋಲುವಂಥ ಚಿತ್ರ ನಮ್ಗೆ ರಿಲೇಷನ್ಸ್ ಇದೆಯಪ್ಪ ಅಂದ್ರೆ ಇದು ಸೇಡ್ ಆಗಿಲ್ಲ. ಹೌದಾ, ಇವೆಲ್ಲ ಏನಾಗಿದೆಪ್ಪ ಅಂದ್ರೆ ಸೇಡ್ ಆಗಿಲ್ಲ. ಹೀಗಾಗಿ ಇದನ್ನ ನಾವು ಇದಕ್ಕೆ ಸೇಡ್ ಆಗ್ಲಾರ್ದಪ್ಪ ಅಂದ್ರೆ ಆಪ್ಷನ್ ಸಿ ನ ಇಲ್ಲಿ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 18ಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂತ ನೋಡಿದಾಗ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಕ್ವಶನ್ ನಂಬರ್ 19 ಇಲ್ಲಿ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಕ್ವಶನ್ ನಂಬರ್ 19 ಇಲ್ಲಿ ಬಿ ಇದೆ, ಅದ್ರ ಉಲ್ಟಾ ಆಗಿದೆ, ಇ ಇದೆ. ಹಾಗಾದ್ರೆ ಅದ್ರ ಉಲ್ಟಾ ನಮ್ಗೆ ಯಾವುದು ಕಂಡು ಬರ್ತದಪ್ಪ ಅಂದ್ರೆ 2 ಇ. ಹೀಗಾಗಿ ರೈಟ್ ಆನ್ಸರ್ ಎ. ಇನ್ ಕ್ವಶನ್ ನಂಬರ್ 20. ಹಾಗಾದ್ರೆ ಕ್ವಶನ್ ನಂಬರ್ 20 ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ಚೆಕ್ ಮಾಡಿದಾಗ 20 ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ ಭಾಗ 6. ಈ ಭಾಗ 6 ಒಳಗಡೆ ಇಲ್ಲೊಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾನೆ. ಈ ಸಮಸ್ಯೆ ಚಿತ್ರದ ಒಳಗಡೆ ಯಾವ ಆಕೃತಿಯನ್ನು ನೀವು ತೆಗೆದುಕೊಂಬಂದು ಹಾಕಿದಾಗ ಅದು ಪರಿಪೂರ್ಣ ಆಗ್ತದೆ ಅಂತೇಳಿ ಕ್ವಶನ್ಸ್ ಇದೆ. ಹಾಗಾದ್ರೆ ಯಾವುದನ್ನು ತೊಗೊಂಬಂದು ಪರಿಪೂರ್ಣ ಆಗ್ತದೆ? ಇದ್ರ ಒಳಗಡೆ ಇದು ನೋಡ್ರಿ ಈ ಥರ ಇದೆ. ಹೀಗಾಗಿ ಇದು ಅಂತೂ ಆನ್ಸರ್ ಆಗಲ್ಲ. ಬಟ್ ಇದನ್ನ ನಾವು ಏನೋ ತೊಗೊಂಬಂತೀವಿ, ಬಟ್ ಇದು ಲೆಂತ್ ಇದೆ, ಹೀಗಾಗಿ ಇದು ಆಗಲ್ಲ. ಇದು ಅಂತೂ ಸಂಬಂಧ ಇಲ್ಲ. ಹೀಗಾಗಿ ಆಟೋಮೆಟಿಕ್ ಆಪ್ಷನ್ಸ್ ಡಿನ ಹಾಕಿದಾಗ ಇದು ಪರಿಪೂರ್ಣ ಆಕೃತಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 22ಕ್ಕೆ ಯಾವ ಆಕೃತಿಯನ್ನು ನಾವು ಇದ್ರ ಒಳಗಡೆ ಸೇರಿಸಿದಾಗ ಇದು ಪರಿಪೂರ್ಣ ಆಗ್ತದೆ ಅಂತೇಳಿ ನೋಡಿದಾಗ ಇದು ನೋಡ್ರಿ ಈ ಆಕೃತಿ ಒಳಗಡೆ ಇದು ಸೇರ್ಸೋಕ್ಕಾಗಂಗಿಲ್ಲ. ಇದು ಲಾರ್ಜೆಸ್ಟ್ ಇದೆ, ಇದು ಅಲ್ಲ. ಇದು ಸ್ಮಾಲೆಸ್ಟ್ ಇದೆ, ಇದು ಅಲ್ಲ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ತಡ್ರಿ, ಇಲ್ಲಿ ಏನಿದೆಯಪ್ಪ ಅಂದರೆ 22 22 ನಾವು ಯಾವುದನ್ನು ಹಾಕಿದೆವಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಬಟ್ ಇದು ಏನಾಗಬೇಕಪ್ಪ ಅಂದ್ರೆ ಪರಿಪೂರ್ಣವಾಗಿ ಇದು ಕೂಡಬೇಕಪ್ಪ ಅಂದ್ರೆ ಇದು ಸಿನ ಏನಾಗಬೇಕಪ್ಪ ಅಂದ್ರೆ ರೈಟ್ ಆನ್ಸರ್ಸ್ನ ಹಾಕ್ರಿ. ಯಾಕಪ್ಪ ಅಂದ್ರೆ ಇದು ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ಈ ಥರ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಸರಿಯಾದ ಉತ್ತರ ಯಾವುದಾಗ್ತದೆ ಅಂತ ನೋಡಿದಾಗ ಯಾವ ಆಕೃತಿಯನ್ನು ತೊಗೊಂಬಂದು ಹಾಕಿದಾಗ ಇದು ದೊಡ್ಡದಾಗ್ತದೆ, ಇದು ಸಂಬಂಧ ಇಲ್ಲ. ಹೀಗಾಗಿ 23 ಬಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 24 ಯಾವುದನ್ನು ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದಪ್ಪ ಅಂದ್ರೆ 24 ಕೂಡ ಈ ಯಾವ ಆಕೃತಿಯನ್ನು ನಾವು ಇಲ್ಲಿ ಸೇರಿಸಿದಾಗ ಇದು ಪರಿಪೂರ್ಣ ಆಗ್ತದಪ್ಪ ಅಂದ್ರೆ ಬಿ ಸೇರಿಸಿದಾಗ ಪರಿಪೂರ್ಣ ಆಗ್ತದೆ. ಇನ್ನು ಭಾಗ 7 ಒಳಗಡೆ ಈ ಥರ ಕೊಟ್ಟಿದ್ದಪ್ಪ ಅಂದ್ರೆ ಇದನ್ನ ಮಿರರ್ ಇಮೇಜ್ ಅಂತ ಕರಿತೀವಿ, ಕನ್ನಡಿ ಪ್ರತಿಬಿಂಬ. ಇದನ್ನು ಚಿತ್ರದಲ್ಲಿ ನಿಮ್ಮ ಕ್ವಶನ್ ಪೇಪರ್ ಒಳಗಡೆ ಈ ಚಿತ್ರ ಕಾಣಿಸ್ತಪ್ಪ ಅಂದ್ರೆ ಇದನ್ನು ಪೇಜ್ನ ತಿರುಗಿಸಿ ನೋಡ್ರಿ, ಯಾವ ಥರ ಕಾಣಿಸ್ತದೋ ಅದೇ ಕನ್ನಡಿ ಪ್ರತಿಬಿಂಬ ಆಗಿರ್ತದೆ ಅಂತೇಳಿ ಪ್ರತಿ ಕ್ವಶನ್ ಪೇಪರ್ ಒಳಗಡೆ ಹೇಳಿರ್ತಿರ್ತೀನಿ. ಹಾಗಾದರೆ ಇದನ್ನು ಕನ್ನಡಿ ಒಳಗಡೆ ಅಥವಾ ಪೇಜ್ ತಿರುಗಿಸಿ ನೋಡಿದಪ್ಪ ಅಂದ್ರೆ ಎ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 26ಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದರೆ 26 ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 27ಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 28 ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಭಾಗ 8 ಒಳಗಡೆ ಏನು ಕ್ವಶನ್ಸ್ನ ಕೊಟ್ಟಿರ್ತಾನಪ್ಪ ಅಂದ್ರೆ ಕತ್ತರಿಸುವುದು, ಅಂದರೆ ಕಾಗದವನ್ನು ಮಡಚಿ ಅಥವಾ ಅದನ್ನು ಕತ್ತರಿಸುವುದನ್ನು ಕಾಗದವನ್ನು ಬಿಡಿಸಿದಾಗ ಯಾವ ಥರ ಕಾಣಿಸ್ತದೆ ಅಂತೇಳಿ ನಮ್ಮ ಕ್ವಶನ್ಸ್ನ ಕೇಳ್ತಿರ್ತಾನೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 29ಕ್ಕೆ ಯಾವುದು ರೈಟ್ ಆನ್ಸರ್ ಆಗ್ತದೆ? ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್ 30, ಕ್ವಶನ್ ನಂಬರ್ 30 ಇದಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಯಾವುದಾಗ್ತದೆ? ಈ ಥರ ಚಿತ್ರ ಇದೆ, ಹೀಗಾಗಿ ನಮ್ಗೆ ಯಾವ ಥರ ಕಾಣಿಸ್ತದಪ್ಪ ಅಂದ್ರೆ ಇದು ಕೂಡ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 31ಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದರೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 32ಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದೆ? ಈ ಚಿತ್ರವನ್ನು ಮಡಿಸಿ ಕತ್ತರಿಸಿದಾಗ 32 ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು ಭಾಗ 9 ಒಳಗಡೆ ಇಲ್ಲಿ ಪ್ರಶ್ನಾ ರೂಪದ ಒಂದು ಆಕೃತಿ ಇರ್ತದೆ, ಅದನ್ನು ಕಟ್ ಮಾಡಿರ್ತಾರೆ. ಆ ಕಟ್ ಮಾಡಿದ್ದನ್ನು ನಾವು ಪುನಃ ಜೋಡಿಸಿದಾಗ
ಯಾವುದು ಒಂದು ಪರಿಪೂರ್ಣ ಆಕೃತಿ ಆಗ್ತದೆ, ಇಲ್ಲಿ ತುಂಡುಗಳಿಂದ ರಚಿಸಬಹುದಾದಂಥ ಒಂದು ಪರಿಪೂರ್ಣ ಆಕೃತಿ ಯಾವುದು ಅಂತ ಕಂಡುಹಿಡಿ ಅಂತ ಹೇಳ್ತಾನೆ ನಮಗೆ. ಇದಕ್ಕೂಡನೆ ಬಳಸ್ಕೊಂಡು ನಮ್ಗೆ ಯಾವ ಆಕೃತಿನ ನಾವು ರಚನೆ ಮಾಡೋಕ್ಕೆ ಸಾಧ್ಯ ಇದೆಯಪ್ಪ ಅಂದ್ರೆ 33 ಇಲ್ಲಿ ಯಾವ ಆಕೃತಿ ಇದೆಯಪ್ಪ ಅಂದ್ರೆ ಎ ಒಳಗಡೆ ಸಾಧ್ಯ ಇದೆ ನೋಡ್ರಿ. ಇವೆರಡು ತ್ರಿಭುಜಗಳು ದಂಡಿಗಿದಾವೆ. ನೆಕ್ಸ್ಟ್ ಇವು ಎರಡು ದೊಡ್ಡ ಎಲ್ಲಿದಪ್ಪ ಅಂದ್ರೆ ಈ ಥರ ಇದೆ ನೋಡ್ರಿ. ಸರಿಯಾಗ ಇಲ್ಲಿ ಅಬ್ಸರ್ವ್ನ ಮಾಡ್ರಿ. ನೆಕ್ಸ್ಟ್ 34ಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಯಾವುದಪ್ಪ ಅಂತೇಳಿ ನೋಡಿದಾಗ ಇದು ಕೂಡ ಈ ಆಕೃತಿಯನ್ನು ಬಳಸ್ಕೊಂಡು ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 35 ಇದೇ ಆಕೃತಿಗಳನ್ನು ಬಳಸ್ಕೊಂಡು ಇರುವಂಥ ಚಿತ್ರ ಯಾವುದಪ್ಪ ಅಂದ್ರೆ ಇದು ಕೂಡ ಆಪ್ಷನ್ಸ್ ಎ ಒಳಗಡೆನೆ ನಮ್ಗೆ ಕಂಡು ಬರ್ತದೆ. ನೆಕ್ಸ್ಟ್ 36 ಇಲ್ಲಿ ಇದೇ ಇರುವಂಥ ಆಕೃತಿಗಳನ್ನು ಬಳಸ್ಕೊಂಡು ರಚನೆ ಆದಂಥ ಚಿತ್ರ ಯಾವುದಪ್ಪ ಅಂದ್ರೆ ಬಿ. 36 ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಭಾಗ 10. ಹಾಗಾದರೆ ಇಲ್ಲಿ ಒಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾನಲ್ಲ, ಇದೇ ಚಿತ್ರ ಈ ಒಂದು 4 ಆಪ್ಷನ್ಸ್ ಒಳಗಡೆ ಒಂದು ಕಡೆ ಅಡಿ ಕೂತಿದೆ. ಅದನ್ನು ನಾವು ಹುಡುಕಿ ತೆಗೆದಾಗ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಯಾವುದು ಸರಿಯಾದ ಉತ್ತರ ಆಗ್ತದೆ ಅಂತ ಹೇಳಿ ನೋಡಿದಾಗ 37 ಎಲ್ಲಿ ಅಡಿ ಕೂತಿದೆ ಇದು? ಇಲ್ಲಿದೆ ನೋಡ್ರಿ. 37 ಬಿ ಒಳಗಡೆ ಈ ಥರ ಮೇಲೆ ಬಂದಿದೆ, ಈ ಥರ, ನೆಕ್ಸ್ಟ್ ಈ ಥರ, ಅದು ಈ ಥರ, ಒಳಗೆ ಈ ಥರ ಕೆಳಗಡೆ ಇಲ್ಲೇ ಇದೆ ನೋಡ್ರಿ. ಸರಿಯಾಗಿ ಅಬ್ಸರ್ವ್ನ ಮಾಡಿರಿ. ನೆಕ್ಸ್ಟ್ 38 ಎಲ್ಲಿ ಚಿತ್ರ ಅಡಿ ಕೂತಿದೆಪ್ಪ ಅಂದ್ರೆ ಈ ಥರ ಅಡಿ ಕೂತಿದ್ದು. ಆಪ್ಷನ್ಸ್ ಎ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಅಡಿಗೆ ಕೂತಿದೆ, ಅದನ್ನು ತೆಗೀರಿ. ಇಲ್ಲಿಂದ ಇದು ಸ್ವಲ್ಪ ಕೈಲೇ ಇದು ಆಗ್ತದೆ, ಇದು ಈ ಥರ, ನೆಕ್ಸ್ಟ್ ಈ ಥರ ಇಲ್ಲಿ ಹೋಗಿದೆಯಲ್ಲ ಅದು. ನೆಕ್ಸ್ಟ್ 39ನೇ ಕ್ವಶನ್ಸು, ಇದು ಎಲ್ಲಿ ಕಂಡು ಅಡಿ ಕೂತಿದೆಪ್ಪ ಅಂದ್ರೆ ವಿ. ಇಲ್ಲಿ ನಮ್ಗೆ ಈಸಿಯಾಗಿ ಕಾಣಿಸ್ತದೆ, ಇದು ಈ ಥರ. ಹೀಗಾಗಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕೊನೆಯದಾಗಿ 40 ಈ ಥರ ಕಂಡು ಬರೋದಿಲ್ಲಪ್ಪ ಅಂದ್ರೆ ಇಲ್ಲೇ ಒಂದೇ ಆಪ್ಷನ್ಸ್ ಒಳಗಡೆ ಇದೆ ನೋಡ್ರಿ, ಬಿ. ಓಕೆ, ಇಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿದ್ರೆ ನಿಮ್ಗೆ 40 ಮಾರ್ಕ್ಸ್ಗಳಿಗೆ 40ಕ್ಕೂ 40 ನೀವೇನಾಗಪ್ಪ ಅಂದರೆ ಇಲ್ಲಿ ತೆಗೆದುಕೊಳ್ಬೋದು. ಇವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಂದರೆ ನಿಮಗೊಂದು ಐಡಿಯಾ ಆಗ್ತದೆ. 2019ರಿಂದ ಹಿಡಿದು 2023 ತನಕ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀನಿ. ಎಲ್ಲವೂ ವರ್ಷದಿಂದ ವರ್ಷಕ್ಕೆ ಕ್ವಶನ್ಸ್ಗಳು ಯಾವ ಥರ ಬಂದಿದ್ದಾವೆ ಮತ್ತು ಒಂದೇ ಒಂದು ಪ್ಯಾಟರ್ನ್ ಒಳಗಡೆ ಕ್ವಶನ್ಸ್ಗಳು ಸೆಟ್ ಆಗ್ತವೆ. ಹಿಂಗೆ ಈ ವರ್ಷ ನಡೆಯುವಂಥ 18ನೇ ತಾರೀಕಿಗೆ ಎಕ್ಸಾಮ್ಸ್ ಇದ್ದಾವೆ. ಅದಕ್ಕೂ ಕೂಡ ನಿಮ್ಗೆ ಇದೇ ಥರ ಮಾಡಲ್ದಾಗ ಬರ್ತಿರ್ತವೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಣಿತ ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ, ಅವು ಕೂಡ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ, ನೋಡ್ಕೊಳ್ರಿ. ಧನ್ಯವಾದಗಳು.